ನಮಸ್ತೆ ಸ್ನೇಹಿತರೆ, ನಮ್ಮ JN ರಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ವಿಡಿಯೋ. ಯಾಕೋ ಗೊತ್ತಿಲ್ಲ, ಈ ಮೊದಲನೇ ವಿಡಿಯೋದಲ್ಲಿ ನಾನು ಪ್ರಕೃತಿಯ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತಾ ಇದೆ. ಪ್ರಕೃತಿ ಅದು ಒಂದು ಸುಂದರ ಅನುಭವ. ಇಂತಹ ಪ್ರಕೃತಿಯ ಸೊಬಗನ್ನು ವರ್ಣಿಸಲು ನಮಗೆ ಪದಗಳೇ ಸಿಗೋದಿಲ್ಲ. ಆ ಮಳೆ, ಆ ಗಿಡಮರಗಳು, ಆ ಪಕ್ಷಿಗಳ ಕಲರವ, ಇದೆಲ್ಲ ಒಂದು ಸುಂದರ ಅನುಭವ ನಮಗೆ. ಪ್ರಕೃತಿ, ನಿಸರ್ಗ ಅಂದರೆ ಇಷ್ಟೇ ಅಲ್ಲ, ಇದರಲ್ಲಿ ಅನೇಕ ವಿಷಯಗಳು ಅಡಗಿವೆ. ನಾವು ಚಿಕ್ಕವರಿದ್ದಾಗ ಪ್ರಕೃತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ವಿ. ಪ್ರಕೃತಿಯನ್ನು ಆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತೋ ಅಥವಾ ಗೊತ್ತಿಲ್ಲದೇನೋ ಒಂದು ರೀತಿಯಲ್ಲಿ ನಾವು ಆರಾಧನೆಯನ್ನು ಮಾಡ್ತಾ ಇದ್ವಿ. ಅದನ್ನು ಒಂದು ರೀತಿಯಲ್ಲಿ ಒಬ್ಬ ಸ್ನೇಹಿತನಾಗಿಯೋ ಅಥವಾ ಒಬ್ಬ ಸ್ನೇಹಿತೆಯಾಗಿಯೋ ನಾವು ಅದನ್ನು ನಮ್ಮ ಜೊತೆಗಾರನಾಗಿ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸ್ನೇಹಿತರು, ನಿಮಗೆಲ್ಲ ಗೊತ್ತಿರ್ಬೋದು, ಮರಗಳನ್ನು ಒಂದು ರೀತಿಯಾಗಿ ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವುಗಳ ಜೊತೆನೇ ಆಟ ಆಡ್ತಾ ಇದ್ವಿ. ಟ್ರೀ ವಿಚ್ ಟ್ರೀ, ಮರಕೋತಿ ಆಟ, ಕಣ್ಣ ಮುಚ್ಚಲ ಆಟಗಳನ್ನು ಸಹಿತ ಮರಗಳನ್ನು ಉಪಯೋಗಿಸ್ಕೊಂಡು ಆಟ ಆಡ್ತಾ ಇದ್ವಿ. ಇನ್ನು ಮಳೆ ಬಂದ್ರಂತೂ ಅಪ್ಪ ಅಮ್ಮ ಬೈದರೂ ಕೂಡ ಆ ಮಳೆಯಲ್ಲಿ ನೆನೆಯೋದಿದೆ ಅಲ್ಲ, ಅದು ಒಂಥರನೇ ಖುಷಿ ಬಿಡಿ. ಆ ಖುಷಿಯಲ್ಲಿ ಜ್ವರದ ಭಯ, ಶೀತದ ಭಯ, ಇದು ಯಾವ ಕಲ್ಪನೆಯೂ ನಮಗೆ ಇರಲಿಲ್ಲ. ನಮಗೆ ಅನ್ನಿಸ್ತಿದ್ದಿದ್ದು ಒಂದೇ, ಪ್ರಕೃತಿಯೊಂದಿಗೆ ಖುಷಿ. ಮುಂದೆ ಮಣ್ಣಿನ ಜೊತೆಗೆ ಆಟ, ಮಣ್ಣಿನಲ್ಲಿ ಆಟದ ಸಾಮಾನುಗಳನ್ನು ಮಾಡೋದು, ಮಣ್ಣಿನಲ್ಲಿ ಎತ್ತಿನ ಬಂಡಿಗಳನ್ನು ಮಾಡಿಕೊಂಡು ಜೊತೆಗಾರರೊಂದಿಗೆ, ಸ್ನೇಹಿತೆಯರೊಂದಿಗೆ ಆಟ ಆಡೋದು, ಬಳೆಗಳನ್ನು ಚೂರು ಮಾಡಿ ಅದನ್ನು ಮಣ್ಣಿನಲ್ಲಿ ಮುಚ್ಚಿಟ್ಟು ಹುಡುಕುವಂತೆ ಸ್ನೇಹಿತರಿಗೆ ಹೇಳುವುದು, ಇದೆಲ್ಲ ಪ್ರಕೃತಿಯೊಂದಿಗಿನ ಸಂಬಂಧ, ಅನುಬಂಧದ ಸಂತೋಷ. ಆದರೆ ಇತ್ತೀಚೆಗೆ ಪ್ರಕೃತಿಯೊಂದಿಗೆ ನಾವು ಬೆರೆಯೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಮಳೆಯಲ್ಲಿ ಅಂದು ಆಟ ಆಡಿದರೆ ಬಾರದ ಜ್ವರ, ಶೀತ, ಮಣ್ಣಿನಲ್ಲಿ ಆಟ ಆಡುವಾಗ ಬಾರದ ಅಲರ್ಜಿ, ಇಂದು ಎಲ್ಲವೂ ಕಾಣಿಸಿಕೊಳ್ಳುತ್ತಿದೆ. ಅಂದು ನಾವು ಪ್ರಕೃತಿಯನ್ನು ಭಕ್ತಿಯಿಂದ ದೈವದ ರೂಪದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ವಿ. ಸಹಪಾಠಿಗಳಂತೆ ಕಾಣ್ತಾ ಇದ್ವಿ, ಮಕ್ಕಳಂತೆ ಪೋಷಣೆ ಮಾಡ್ತಾ ಇದ್ವಿ. ನಿಮಗೆಲ್ಲ ಗೊತ್ತೇ ಇದೆ, ಸಾಲುಮರದ ತಿಮ್ಮಕ್ಕನವರು ತಮಗೆ ಮಕ್ಕಳಿಲ್ಲ ಅನ್ನುವ ಕೊರತೆಯನ್ನು ಗಿಡ ಮರಗಳನ್ನು ನೆಡುವುದರ ಮೂಲಕ ನೀಗಿಸ್ಕೊಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಇರೋದೇನು, ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಜೂನ್ 5 ಪರಿಸರ ದಿನಾಚರಣೆ ಬಂದರೆ ಸಾಕು, ಆ ದಿನ ಮಾತ್ರ ಗಿಡ ಮರಗಳನ್ನು ಸಂರಕ್ಷಿಸುವ ಮನೋಭಾವ ಬರುತ್ತೆ. ಗಿಡ ಮರಗಳನ್ನು ನೆಡ್ತೀವಿ, ಫೋಟೋಸ್ಗಳನ್ನು ಕ್ಲಿಕ್ಕಿಸ್ಕೊಳ್ತೀವಿ, ಹಾಗೆ ನಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲೂ ಕೂಡ ಹಾಕಿಕೊಳ್ತೀವಿ. ಇಂತಹ ಪರಿಸರದ ಸಂರಕ್ಷಣೆಯ ಮನೋಭಾವನೆಗಳು ಆ ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇದೇ ಬೇಸರದ ಸಂಗತಿ. ಸ್ನೇಹಿತರೆ, ಹಾಗಂತ ಎಲ್ಲರೂ ಕೂಡ ಪರಿಸರದ ಸಂರಕ್ಷಣೆಯನ್ನು ಮಾಡ್ತಾ ಇಲ್ಲ ಅಂತ ಅಲ್ಲ. ಅನೇಕರು ಪರಿಸರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪರಿಸರವನ್ನು ಪ್ರೀತಿಸುವವರಿದ್ದಾರೆ, ಪರಿಸರದ ಪ್ರೇಮಿಗಳಿದ್ದಾರೆ. ಅಂಥವರಿಗೆ ನನ್ನದೊಂದು ಸಲಾಂ. ಸ್ನೇಹಿತರೆ, ಕೊನೆಯದಾಗಿ ನನ್ನದೊಂದು ಕಳಕಳಿ. ನಮಗಾಗಿ, ಮುಂದಿನ ನಮ್ಮ ಪೀಳಿಗೆಗಾಗಿ ಪರಿಸರವನ್ನು ಸಂರಕ್ಷಿಸೋಣ, ಪರಿಸರವನ್ನು ಬೆಳೆಸೋಣ, ಪರಿಸರವನ್ನು ಉಳಿಸೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.